ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಕಮೆಂಟ್ ಸೆಕ್ಷನ್ ಓದಿದ್ದೆ, ಸರ್ 1 to 9 ಸೀರೀಸ್ ಅಂದರೆ 1ರಿಂದ 31ನೇ ತಾರೀಕಲ್ಲಿ ಯಾವುದು ಬೆಸ್ಟ್ ಡೇಟಲ್ಲಿ ಹುಟ್ಟೋದಕ್ಕೆ, ಯಾಕಂದರೆ ನಮ್ಮ ಮಕ್ಕಳಿಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಆ ಥರ ಮಾಡ್ಬೋದು ಅಂತ ಕೇಳಿದ್ರು. ನೋಡಿ, ಎಲ್ಲ ಡೇಟ್ಸೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದೇ ಇರುತ್ತೆ. ಯಾವ ಡೇಟ್ಸಲ್ಲೂ ಇದು ನೆಗೆಟಿವ್ ಇದು ಪಾಸಿಟಿವ್ ಅನ್ನೋದು ಅಲ್ಲ. ಈವನ್ 8ನೇ ತಾರೀಕಲ್ಲಿ ಹುಟ್ಟಿರೋರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಬೆಸ್ಟ್ ಆ್ಯಕ್ಟರ್ ಆಗಿದ್ದಾರೆ. ಆ ಥರ ನೆಗೆಟಿವ್ ನಂಬರ್ಸ್ ಆ ಥರ ಏನಿಲ್ಲ, ಅದೇ ಥರ ತುಂಬ ಪಾಸಿಟಿವ್ ನಂಬರ್ಸ್ ಇಲ್ಲ. ಬಟ್ ಒಂದೇ ಒಂದು ನಂಬರ್ ಬಗ್ಗೆ ಒಂದು 17 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಂಬರ್ 5. ಯಾರ್ಯಾರು ಇದು 5, 14, 23 ನೋಡಿ, ನಿಮ್ಮ ಹತ್ರ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ. ಹೇಗೆ ಅಂತಂದರೆ, ನೀವು ನುಕ್ಕೊಂಡು ಮುಂದೆ ಹೋಗ್ಬಿಡ್ತೀರಾ. ಹೆಂಗಿರ್ತದೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ ನೋಡಿ, ಯಾರಾದರೂ 5 ಇದ್ರೆ ಅಬ್ಸರ್ವ್ ಮಾಡಿ, ಜೊತೆಗೆ ಇರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಎಂಥ ಪಾಸಿಟಿವ್ ನೆಗೆಟಿವ್ ನಕ್ಕೊಂಡಿರ್ತಾರೆ, ಬಟ್ ಗೊತ್ತಾಗ್ದೇ ಹಂಗೆ ಮುಂದೆ ಹೋಗ್ಬಿಟ್ಟಿರ್ತಾರೆ. ಇದನ್ನು ನಾನು ಪಾಸಿಟಿವ್ ಆಗಿ ಹೇಳ್ತೇನೆ ನಿಮಗೆ. ಈ ಥರ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ರೆ ಅಪ್ರಿಷಿಯೇಟ್ ಮಾಡಿ. ಅದೇ ಥರ ನೀವು ಯಾರಾದರೂ 5, 14, 23 ಇತ್ತಂದರೆ, ಈ ನಾಲೆಜ್ ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಯೂಸ್ ಮಾಡ್ಕೊಂಡು ನೀವು ಮುಂದೆ ಹೋಗಿ. ಡೆಫಿನೆಟ್ಲಿ ನಿಮ್ಗೆ ಈ ಟ್ಯಾಲೆಂಟ್ ಇದೆ, ನೀವು ತುಂಬ ಈಸಿಲಿ ಸಕ್ಸಸ್ ಪಡಿಬೋದು ನಿಮ್ಮ ನಾಲೆಜಿಂದ. ಯಾಕಂದರೆ ಮರ್ಕ್ಯೂರಿ ಅನ್ನೋ ಪ್ಲಾನೆಟ್ ಬಂದುಬಿಟ್ಟು ನಿಮಗೆ ಒಂದು ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಸೋಲಾರ್ ಸಿಸ್ಟಮಲ್ಲಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಮೈಂಡ್ ಅಷ್ಟೇ ಶಾರ್ಪ್ ಆಗಿರುತ್ತೆ, ಅಷ್ಟೇ ಫಾಸ್ಟ್ ಆಗಿರುತ್ತೆ. ಆ ಮೈಂಡ್ನ ಯೂಸ್ ಮಾಡ್ಕೊಳ್ಳಿ, ಲೈಫಲ್ಲಿ ಗೆಲ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.